ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ 12 ದರ್ಶನ್ ಅಭಿಮಾನಿಗಳು ಸದ್ಯ ಈಗ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೀತಾ ಇದ್ದಾರೆ. ಈ ಕೇಸ್ನಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಅದರಲ್ಲಿ ಈ 12 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ. ಇವರ ಒಂದು ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ ಸೀಸ್ ಮಾಡಿ ಆ ಮೊಬೈಲ್ ನ ರಿಟ್ರೀವ್ಗೆ ಕೂಡ ಕಳಿಸಿದ್ದಾರೆ. ಆ ರಿಟ್ರೀವ್ ನ ವರದಿ ಬಂದ ನಂತರ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಕೇಸ್ ಯಾವಾಗ ದಾಖಲಾಗುತ್ತೋ ರಮ್ಯಾ ಕಂಪ್ಲೇಂಟ್ ಕೊಡ್ತಾ ಇದ್ದ ಹಾಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅದರ ಯಾರೆಲ್ಲ ಕಮೆಂಟ್ ಮಾಡಿದ್ರು ನೋಡಿ ಅವರ IP ಅಡ್ರೆಸ್ ಆಧಾರದಲ್ಲಿ ಒಟ್ಟು 12 ಆರೋಪಿಗಳನ್ನ ಬಂಧಿಸಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ಸದ್ಯ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ 12 ಆರೋಪಿಗಳಿಗೆ ಬಿಡುಗಡೆಯ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಕೋರ್ಟ್ನಿಂದ ಬೇಲ್ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರ ಕುಟುಂಬಸ್ಥರು ಈಗಾಗಲೇ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿದ್ರು. ಇವರು ಪುಂಡಾಟಿಕೆಯಿಂದ ಏನೋ ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ಈಗ ಅವರನ್ನ ಬಿಡಿಸ್ಕೊಳ್ಳಿಕ್ಕೆ ಫ್ಯಾಮಿಲಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬ, ಒಬ್ರು ಮನೆಯಲ್ಲಿ ತಾಯಿ ಅಷ್ಟೇ ಆಧಾರ ಆಗಿರುತ್ತೆ. ಇನ್ನೊಂದಿಷ್ಟು ಜನ ತಂದೆ ತಾಯಿ ಅಂದ್ರೆ ಬಡ ವರ್ಗದವರಾಗಿರ್ತಾರೆ. ಅವರಿಗೆ ಈ ಅಭಿಮಾನಿಗಳೇನಿದ್ದಾರೆ ತಮ್ಮ ಹುಚ್ಚಾಟವನ್ನ ಮಾಡಿ ಯಾವುದೋ ಒಂದು ಪುಂಡಾಟಿಕೆಯಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಜೈಲಿಗೆ ಹೋದ ನಂತರ ಈಗ ವಾಪಸ್ ಕರ್ಕೊಂಡು ಬರ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಅವರ ಕುಟುಂಬಸ್ಥರಿಗೆ ಈಗ ನಿರ್ಮಾಣವಾಗಿದೆ. ಅತ್ತ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮಕ್ಕಳನ್ನ ಹೋಗಿ ಮೀಟ್ ಮಾಡ್ಲಿಕ್ಕೂ ಕೂಡ ಅವರ ತಂದೆ ತಾಯಿಗೆ ಕಷ್ಟ ಆಗ್ತಾ ಇದೆ. ಅಲ್ಲಿಗೆ ಓಡಾಡುವಂತಹ ಎಕ್ಸ್ಪೆನ್ಸ್ ಇರ್ಬೋದು, ಎಲ್ಲವೂ ಕೂಡ ಈಗ ಒಂಥರ ಭಾರ ಆಗಿ ಹೋಗಿರುವಂಥದ್ದು. ಈ ತರ ಕಮೆಂಟ್ ಮಾಡೋರು ಇನ್ನು ಮುಂದೆ ಯೋಚನೆಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಕೇಸ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟಿ ರಮ್ಯಾ ಈ ಕೇಸ್ಗೆ ಉಲ್ಲೇಖ ಮಾಡಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಆ ಟ್ವೀಟ್ಗೆ ದರ್ಶನ್ ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಟಿ ರಮ್ಯಾ ಅವರನ್ನ ಅಶ್ಲೀಲವಾಗಿ ಏನು ಅವರ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ. ಆಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗುತ್ತೆ. ನಟಿ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ಅದಾದ ನಂತರ ಇದು ನನಗೆ ಆದಂತೆ ಬೇರೆ ಯಾರಿಗೂ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ದಾಖಲಿಸ್ತಾರೆ. ಇನ್ನು ಮಹಿಳಾ ಆಯೋಗ ಕೂಡ ಪತ್ರ ಬರೀತಾ ಇದ್ದ ಹಾಗೆ ಪೊಲೀಸ್ ಕಮಿಷನರ್ ಈ ಒಂದು ಕೇಸ್ನ ಸಿಸಿಬಿಗೆ ವರ್ಗಾವಣೆ ಮಾಡುತ್ತೆ. ಸಿಸಿಬಿ ಸೈಬರ್ ಕ್ರೈಮ್ನ ACP ನೇತೃತ್ವದಲ್ಲಿ ಈ ಕೇಸ್ನ ತನಿಖೆ ಕೂಡ ನಡೆಯುತ್ತೆ. ತನಿಖೆ ನಡೆಸಿದಂತಹ ಪೊಲೀಸರು 12 ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಏನು ಕಮೆಂಟ್ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ನೀಡುವ ಮೂಲಕ ಕಾನೂನಿನ ಪಾಠವನ್ನ ಕಲಿಸಿ ಮುಂದೆ ಇನ್ಯಾರಿಗೂ ಈ ರೀತಿ ಆಗದಂತೆ ನೋಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ 12 ದರ್ಶನ್ ಅಭಿಮಾನಿಗಳು ಸದ್ಯ ಈಗ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೀತಾ ಇದ್ದಾರೆ. ಈ ಕೇಸ್ನಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ಅದರಲ್ಲಿ ಈ 12 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ. ಇವರ ಒಂದು ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ ಸೀಸ್ ಮಾಡಿ ಆ ಮೊಬೈಲ್ ನ ರಿಟ್ರೀವ್ಗೆ ಕೂಡ ಕಳಿಸಿದ್ದಾರೆ. ಆ ರಿಟ್ರೀವ್ ನ ವರದಿ ಬಂದ ನಂತರ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಕೇಸ್ ಯಾವಾಗ ದಾಖಲಾಗುತ್ತೋ ರಮ್ಯಾ ಕಂಪ್ಲೇಂಟ್ ಕೊಡ್ತಾ ಇದ್ದ ಹಾಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅದರ ಯಾರೆಲ್ಲ ಕಮೆಂಟ್ ಮಾಡಿದ್ರು ನೋಡಿ ಅವರ IP ಅಡ್ರೆಸ್ ಆಧಾರದಲ್ಲಿ ಒಟ್ಟು 12 ಆರೋಪಿಗಳನ್ನ ಬಂಧಿಸಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ಸದ್ಯ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ 12 ಆರೋಪಿಗಳಿಗೆ ಬಿಡುಗಡೆಯ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಕೋರ್ಟ್ನಿಂದ ಬೇಲ್ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರ ಕುಟುಂಬಸ್ಥರು ಈಗಾಗಲೇ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿದ್ರು. ಇವರು ಪುಂಡಾಟಿಕೆಯಿಂದ ಏನೋ ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ಈಗ ಅವರನ್ನ ಬಿಡಿಸ್ಕೊಳ್ಳಿಕ್ಕೆ ಫ್ಯಾಮಿಲಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬ, ಒಬ್ರು ಮನೆಯಲ್ಲಿ ತಾಯಿ ಅಷ್ಟೇ ಆಧಾರ ಆಗಿರುತ್ತೆ. ಇನ್ನೊಂದಿಷ್ಟು ಜನ ತಂದೆ ತಾಯಿ ಅಂದ್ರೆ ಬಡ ವರ್ಗದವರಾಗಿರ್ತಾರೆ. ಅವರಿಗೆ ಈ ಅಭಿಮಾನಿಗಳೇನಿದ್ದಾರೆ ತಮ್ಮ ಹುಚ್ಚಾಟವನ್ನ ಮಾಡಿ ಯಾವುದೋ ಒಂದು ಪುಂಡಾಟಿಕೆಯಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಜೈಲಿಗೆ ಹೋದ ನಂತರ ಈಗ ವಾಪಸ್ ಕರ್ಕೊಂಡು ಬರ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಅವರ ಕುಟುಂಬಸ್ಥರಿಗೆ ಈಗ ನಿರ್ಮಾಣವಾಗಿದೆ. ಅತ್ತ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮಕ್ಕಳನ್ನ ಹೋಗಿ ಮೀಟ್ ಮಾಡ್ಲಿಕ್ಕೂ ಕೂಡ ಅವರ ತಂದೆ ತಾಯಿಗೆ ಕಷ್ಟ ಆಗ್ತಾ ಇದೆ. ಅಲ್ಲಿಗೆ ಓಡಾಡುವಂತಹ ಎಕ್ಸ್ಪೆನ್ಸ್ ಇರ್ಬೋದು, ಎಲ್ಲವೂ ಕೂಡ ಈಗ ಒಂಥರ ಭಾರ ಆಗಿ ಹೋಗಿರುವಂಥದ್ದು. ಈ ತರ ಕಮೆಂಟ್ ಮಾಡೋರು ಇನ್ನು ಮುಂದೆ ಯೋಚನೆಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಕೇಸ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟಿ ರಮ್ಯಾ ಈ ಕೇಸ್ಗೆ ಉಲ್ಲೇಖ ಮಾಡಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಆ ಟ್ವೀಟ್ಗೆ ದರ್ಶನ್ ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಟಿ ರಮ್ಯಾ ಅವರನ್ನ ಅಶ್ಲೀಲವಾಗಿ ಏನು ಅವರ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ.
ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ. ಆಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗುತ್ತೆ. ನಟಿ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ಅದಾದ ನಂತರ ಇದು ನನಗೆ ಆದಂತೆ ಬೇರೆ ಯಾರಿಗೂ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ದಾಖಲಿಸ್ತಾರೆ. ಇನ್ನು ಮಹಿಳಾ ಆಯೋಗ ಕೂಡ ಪತ್ರ ಬರೀತಾ ಇದ್ದ ಹಾಗೆ ಪೊಲೀಸ್ ಕಮಿಷನರ್ ಈ ಒಂದು ಕೇಸ್ನ ಸಿಸಿಬಿಗೆ ವರ್ಗಾವಣೆ ಮಾಡುತ್ತೆ. ಸಿಸಿಬಿ ಸೈಬರ್ ಕ್ರೈಮ್ನ ಎಸಿಪಿ ನೇತೃತ್ವದಲ್ಲಿ ಈ ಕೇಸ್ನ ತನಿಖೆ ಕೂಡ ನಡೆಯುತ್ತೆ. ತನಿಖೆ ನಡೆಸಿದಂತಹ ಪೊಲೀಸರು 12 ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಏನು ಕಮೆಂಟ್ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ನೀಡುವ ಮೂಲಕ ಕಾನೂನಿನ ಪಾಠವನ್ನ ಕಲಿಸಿ ಮುಂದೆ ಇನ್ಯಾರಿಗೂ ಈ ರೀತಿ ಆಗದಂತೆ ನೋಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ 12 ದರ್ಶನ್ ಅಭಿಮಾನಿಗಳು ಸದ್ಯ ಈಗ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೀತಾ ಇದ್ದಾರೆ. ಈ ಕೇಸ್ನಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸ್ಕೊಂಡಿದ್ದಾರೆ. ಅದರಲ್ಲಿ ಈ 12 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ. ಇವರ ಒಂದು ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ ಸೀಸ್ ಮಾಡಿ ಆ ಮೊಬೈಲ್ ನ ರಿಟ್ರೀವ್ಗೆ ಕೂಡ ಕಳಿಸಿದ್ದಾರೆ. ಆ ರಿಟ್ರೀವ್ ನ ವರದಿ ಬಂದ ನಂತರ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಕೇಸ್ ಯಾವಾಗ ದಾಖಲಾಗುತ್ತೋ, ರಮ್ಯಾ ಕಂಪ್ಲೇಂಟ್ ಕೊಡ್ತಾ ಇದ್ದ ಹಾಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅದರ ಯಾರೆಲ್ಲ ಕಮೆಂಟ್ ಮಾಡಿದ್ರು ನೋಡಿ ಅವರ IP ಅಡ್ರೆಸ್ ಆಧಾರದಲ್ಲಿ ಒಟ್ಟು 12 ಆರೋಪಿಗಳನ್ನ ಬಂಧಿಸಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ಸದ್ಯ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ 12 ಆರೋಪಿಗಳಿಗೆ ಬಿಡುಗಡೆಯ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಕೋರ್ಟ್ನಿಂದ ಬೇಲ್ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರ ಕುಟುಂಬಸ್ಥರು ಈಗಾಗಲೇ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿದ್ರು. ಇವರು ಪುಂಡಾಟಿಕೆಯಿಂದ ಏನೋ ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ಈಗ ಅವರನ್ನ ಬಿಡಿಸ್ಕೊಳ್ಳಿಕ್ಕೆ ಫ್ಯಾಮಿಲಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬ, ಒಬ್ರು ಮನೆಯಲ್ಲಿ ತಾಯಿ ಅಷ್ಟೇ ಆಧಾರ ಆಗಿರುತ್ತೆ. ಇನ್ನೊಂದಿಷ್ಟು ಜನ ತಂದೆ ತಾಯಿ ಅಂದ್ರೆ ಬಡ ವರ್ಗದವರಾಗಿರ್ತಾರೆ. ಅವರಿಗೆ ಈ ಅಭಿಮಾನಿಗಳೇನಿದ್ದಾರೆ ತಮ್ಮ ಹುಚ್ಚಾಟವನ್ನ ಮಾಡಿ ಯಾವುದೋ ಒಂದು ಪುಂಡಾಟಿಕೆಯಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಜೈಲಿಗೆ ಹೋದ ನಂತರ ಈಗ ವಾಪಸ್ ಕರ್ಕೊಂಡು ಬರ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಅವರ ಕುಟುಂಬಸ್ಥರಿಗೆ ಈಗ ನಿರ್ಮಾಣವಾಗಿದೆ. ಅತ್ತ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮಕ್ಕಳನ್ನ ಹೋಗಿ ಮೀಟ್ ಮಾಡ್ಲಿಕ್ಕೂ ಕೂಡ ಅವರ ತಂದೆ ತಾಯಿಗೆ ಕಷ್ಟ ಆಗ್ತಾ ಇದೆ. ಅಲ್ಲಿಗೆ ಓಡಾಡುವಂತಹ ಎಕ್ಸ್ಪೆನ್ಸ್ ಇರ್ಬೋದು, ಎಲ್ಲವೂ ಕೂಡ ಈಗ ಒಂಥರ ಭಾರ ಆಗಿ ಹೋಗಿರುವಂಥದ್ದು. ಈ ತರ ಕಮೆಂಟ್ ಮಾಡೋರು ಇನ್ನು ಮುಂದೆ ಯೋಚನೆಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಕೇಸ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟಿ ರಮ್ಯಾ ಈ ಕೇಸ್ಗೆ ಉಲ್ಲೇಖ ಮಾಡಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಆ ಟ್ವೀಟ್ಗೆ ದರ್ಶನ್ ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಟಿ ರಮ್ಯಾ ಅವರನ್ನ ಅಶ್ಲೀಲವಾಗಿ ಏನು ಅವರ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ. ಆಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗುತ್ತೆ. ನಟಿ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ಅದಾದ ನಂತರ ಇದು ನನಗೆ ಆದಂತೆ ಬೇರೆ ಯಾರಿಗೂ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ದಾಖಲಿಸ್ತಾರೆ. ಇನ್ನು ಮಹಿಳಾ ಆಯೋಗ ಕೂಡ ಪತ್ರ ಬರೀತಾ ಇದ್ದ ಹಾಗೆ ಪೊಲೀಸ್ ಕಮಿಷನರ್ ಈ ಒಂದು ಕೇಸ್ನ ಸಿಸಿಬಿಗೆ ವರ್ಗಾವಣೆ ಮಾಡುತ್ತೆ. ಸಿಸಿಬಿ ಸೈಬರ್ ಕ್ರೈಮ್ನ ಎಸಿಪಿ ನೇತೃತ್ವದಲ್ಲಿ ಈ ಕೇಸ್ನ ತನಿಖೆ ಕೂಡ ನಡೆಯುತ್ತೆ. ತನಿಖೆ ನಡೆಸಿದಂತಹ ಪೊಲೀಸರು 12 ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಏನು ಕಮೆಂಟ್ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ನೀಡುವ ಮೂಲಕ ಕಾನೂನಿನ ಪಾಠವನ್ನ ಕಲಿಸಿ ಮುಂದೆ ಇನ್ಯಾರಿಗೂ ಈ ರೀತಿ ಆಗದಂತೆ ನೋಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದ 12 ದರ್ಶನ್ ಅಭಿಮಾನಿಗಳು ಸದ್ಯ ಈಗ ಪರಪ್ಪನ ಅಗ್ರಹಾರದಲ್ಲಿ ದಿನ ಕಳೀತಾ ಇದ್ದಾರೆ. ಈ ಕೇಸ್ನಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸ್ಕೊಂಡಿದ್ದಾರೆ. ಅದರಲ್ಲಿ ಈ 12 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ನೋಡಿ. ಇವರ ಒಂದು ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದನ್ನ ಸೀಸ್ ಮಾಡಿ ಆ ಮೊಬೈಲ್ ನ ರಿಟ್ರೀವ್ಗೆ ಕೂಡ ಕಳಿಸಿದ್ದಾರೆ. ಆ ರಿಟ್ರೀವ್ ನ ವರದಿ ಬಂದ ನಂತರ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಕೇಸ್ ಯಾವಾಗ ದಾಖಲಾಗುತ್ತೋ, ರಮ್ಯಾ ಕಂಪ್ಲೇಂಟ್ ಕೊಡ್ತಾ ಇದ್ದ ಹಾಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಅದರ ಯಾರೆಲ್ಲ ಕಮೆಂಟ್ ಮಾಡಿದ್ರು ನೋಡಿ ಅವರ IP ಅಡ್ರೆಸ್ ಆಧಾರದಲ್ಲಿ ಒಟ್ಟು 12 ಆರೋಪಿಗಳನ್ನ ಬಂಧಿಸಿ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು. ಸದ್ಯ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ 12 ಆರೋಪಿಗಳಿಗೆ ಬಿಡುಗಡೆಯ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಕೋರ್ಟ್ನಿಂದ ಬೇಲ್ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರ ಕುಟುಂಬಸ್ಥರು ಈಗಾಗಲೇ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಿದ್ರು. ಇವರು ಪುಂಡಾಟಿಕೆಯಿಂದ ಏನೋ ಪೋಸ್ಟ್ ಅನ್ನ ಮಾಡಿದ್ರು. ಆದ್ರೆ ಈಗ ಅವರನ್ನ ಬಿಡಿಸ್ಕೊಳ್ಳಿಕ್ಕೆ ಫ್ಯಾಮಿಲಿಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬ, ಒಬ್ರು ಮನೆಯಲ್ಲಿ ತಾಯಿ ಅಷ್ಟೇ ಆಧಾರ ಆಗಿರುತ್ತೆ. ಇನ್ನೊಂದಿಷ್ಟು ಜನ ತಂದೆ ತಾಯಿ ಅಂದ್ರೆ ಬಡ ವರ್ಗದವರಾಗಿರ್ತಾರೆ. ಅವರಿಗೆ ಈ
ಈ ಅಭಿಮಾನಿಗಳೇನಿದ್ದಾರೆ ತಮ್ಮ ಹುಚ್ಚಾಟವನ್ನ ಮಾಡಿ ಯಾವುದೋ ಒಂದು ಪುಂಡಾಟಿಕೆಯಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಜೈಲಿಗೆ ಹೋದ ನಂತರ ಈಗ ವಾಪಸ್ ಕರ್ಕೊಂಡು ಬರ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಅವರ ಕುಟುಂಬಸ್ಥರಿಗೆ ಈಗ ನಿರ್ಮಾಣವಾಗಿದೆ. ಅತ್ತ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮಕ್ಕಳನ್ನ ಹೋಗಿ ಮೀಟ್ ಮಾಡ್ಲಿಕ್ಕೂ ಕೂಡ ಅವರ ತಂದೆ ತಾಯಿಗೆ ಕಷ್ಟ ಆಗ್ತಾ ಇದೆ. ಅಲ್ಲಿಗೆ ಓಡಾಡುವಂತಹ ಎಕ್ಸ್ಪೆನ್ಸ್ ಇರ್ಬೋದು, ಎಲ್ಲವೂ ಕೂಡ ಈಗ ಒಂಥರ ಭಾರ ಆಗಿ ಹೋಗಿರುವಂಥದ್ದು. ಈ ತರ ಕಮೆಂಟ್ ಮಾಡೋರು ಇನ್ನು ಮುಂದೆ ಯೋಚನೆಯನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ಕೇಸ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟಿ ರಮ್ಯಾ ಈ ಕೇಸ್ಗೆ ಉಲ್ಲೇಖ ಮಾಡಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ. ಆ ಟ್ವೀಟ್ಗೆ ದರ್ಶನ್ ಅಭಿಮಾನಿಗಳು ಕಮೆಂಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಟಿ ರಮ್ಯಾ ಅವರನ್ನ ಅಶ್ಲೀಲವಾಗಿ ಏನು ಅವರ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ. ಆಗ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗುತ್ತೆ. ನಟಿ ರಮ್ಯಾ ಆಕ್ರೋಶವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ. ಅದಾದ ನಂತರ ಇದು ನನಗೆ ಆದಂತೆ ಬೇರೆ ಯಾರಿಗೂ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ದಾಖಲಿಸ್ತಾರೆ. ಇನ್ನು ಮಹಿಳಾ ಆಯೋಗ ಕೂಡ ಪತ್ರ ಬರೀತಾ ಇದ್ದ ಹಾಗೆ ಪೊಲೀಸ್ ಕಮಿಷನರ್ ಈ ಒಂದು ಕೇಸ್ನ ಸಿಸಿಬಿಗೆ ವರ್ಗಾವಣೆ ಮಾಡುತ್ತೆ. ಸಿಸಿಬಿ ಸೈಬರ್ ಕ್ರೈಮ್ನ ಎಸಿಪಿ ನೇತೃತ್ವದಲ್ಲಿ ಈ ಕೇಸ್ನ ತನಿಖೆ ಕೂಡ ನಡೆಯುತ್ತೆ. ತನಿಖೆ ನಡೆಸಿದಂತಹ ಪೊಲೀಸರು 12 ಆರೋಪಿಗಳನ್ನ ಸದ್ಯ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಪೊಲೀಸರು ಏನು ಕಮೆಂಟ್ ಮಾಡಿದವರಿಗೆ ಕಠಿಣ ಶಿಕ್ಷೆಯನ್ನ ನೀಡುವ ಮೂಲಕ ಕಾನೂನಿನ ಪಾಠವನ್ನ ಕಲಿಸಿ ಮುಂದೆ ಇನ್ಯಾರಿಗೂ ಈ ರೀತಿ ಆಗದಂತೆ ನೋಡಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.